ರಾಜಧಾನಿ ಬೆಂಗಳೂರಿನಲ್ಲಿ ಭಯಾನಕ ಅಗ್ನಿ ಅವಘಡ ಸಂಭವಿಸಿದೆ. ನಡುರಾತ್ರಿ 11ಕ್ಕೂ ಹೆಚ್ಚು ಮನೆಗಳಿಗೆ ಬೆಂಕಿ ಹೊತ್ಕೊಂಡಿದೆ. ನಂದಿನಿ ಲೇಔಟ್ನ ಆವಾಡಿಗರ ಕಾಲೋನಿಯಲ್ಲಿ ಈ ಅಗ್ನಿ ದುರಂತ ನಡೆದಿರೋದು. ತಡರಾತ್ರಿ 2 ಗಂಟೆಯ ಸಂದರ್ಭದಲ್ಲಿ ಬೆಂಕಿ ಹೊತ್ಕೊಂಡಿದೆ. 11ಕ್ಕೂ ಹೆಚ್ಚು ಮನೆಗಳು, ಜೊತೆಗೆ ಬೈಕ್ಗಳು, ಗೂಡ್ಸ್ ಆಟೋಗಳು ಕೂಡ ಸುಟ್ಟು ಕರಕಲಾಗಿದೆ. ಮನೆಯ ಮೇಲಿದ್ದಂತಹ ಸ್ಪಂಜಿನಂತಹ ವಸ್ತುವಿಗೆ ಬೆಂಕಿ ಹೊತ್ಕೊಂಡಿತ್ತು. ಅದಾದ ನಂತರ ಬೆಂಕಿ ಆವರಿಸಿದೆ. ಸಂಪೂರ್ಣವಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಿಡಿಗೇಡಿಗಳು ಬೇಕಂತಲೇ ಬೆಂಕಿ ಹಚ್ಚಿರುವಂತ ಶಂಕೆ ವ್ಯಕ್ತ ಆಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ನಡೆದಿಲ್ಲ. ಕಿಡಿಗೇಡಿಗಳ ಕೃತ್ಯ ಇದು, ಬೇಕಂತಲೇ ಈ ಒಂದು ಕೃತ್ಯವನ್ನ ಮಾಡಿದ್ದಾರೆ ಅನ್ನುವಂಥ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ತನಿಖೆಯನ್ನು ನಡೆಸಲಾಗ್ತಾ ಇದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಭೇಟಿ ಕೊಟ್ಟು ಸಂಪೂರ್ಣವಾಗಿ ಅಗ್ನಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 11ಕ್ಕೂ ಹೆಚ್ಚು ಮನೆಗಳು, ಜೊತೆಗೆ ಬೈಕ್ಗಳು, ಗೂಡ್ಸ್ ಆಟೋಗಳು ಬೆಂಕಿಗೆ ಆಹುತಿಯಾಗಿದೆ. ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ತಡರಾತ್ರಿ 2 ಗಂಟೆಯ ಸಂದರ್ಭದಲ್ಲಿ ಬೆಂಕಿ ಕಾಣಿಸಿಕೊಳ್ತು. ಆ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ರಾತ್ರೋರಾತ್ರಿ ಈ ರೀತಿಯಾಗಿರುವಂತಹ ಘಟನೆ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿರುವಂತಹ ಭಯಾನಕ ಅಗ್ನಿ ಅವಘಡ ಇದು. ಅದೃಷ್ಟವಶಾತ್ ಇಲ್ಲಿ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಕಿಡಿಗೇಡಿಗಳ ಕೃತ್ಯ ಇದು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಆದರೆ ಯಾರು ಮಾಡಿರೋದು, ಯಾವ ಕಾರಣಕ್ಕಾಗಿ ಈ ಕೃತ್ಯವನ್ನ ಎಸಗಿದ್ದಾರೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. 11ಕ್ಕೂ ಹೆಚ್ಚು ಮನೆಗಳು ಬೆಂಕಿಗೆ ಆಹುತಿಯಾಗಿದೆ. ಅದರ ಜೊತೆಗೆ ಒಂದಿಷ್ಟು ಬೈಕ್ಗಳು, ಗೂಡ್ಸ್ ಆಟೋಗಳು ಇವುಗಳು ಕೂಡ ಬೆಂಕಿಗೆ ಆಹುತಿಯಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆಗಮಿಸಿ ಸಂಪೂರ್ಣವಾಗಿ ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಾನೇ ಒಂದು ದೂರು ಕೊಡ್ತೇನೆ. ಇದು ಆಕಸ್ಮಿಕನ ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿದ್ರೆ ಸಂಪೂರ್ಣವಾಗಿ ತನಿಖೆ ಮಾಡಿ. ಇಲ್ಲಿರ್ತಕ್ಕಂಥದ್ದು ಬಡವರು, ಶ್ರೀಮಂತರು ಯಾರೂ ಇಲ್ಲ. ಅವ್ರು ಇಷ್ಟು ವರ್ಷಗಳಿಂದ ಆಗದೆ ಇರೋಂಥ ಅನಾಹುತ ಇವತ್ತು ಯಾಕೆ ಆಗ್ತಾ ಇದೆ, ಇದನ್ನ ಸಂಪೂರ್ಣವಾಗಿ ತನಿಖೆ ಮಾಡ್ರಿ. ಈಗಾಗಲೇ ಇಲ್ಲಿ ನನಗೆ ಅನುಮಾನ ಇದೆ ಅಂತ ನಮ್ಮ ಸಿರಾಜ್ ಭಾಷಾ ಅವರು ನನ್ನ ಗಮನಕ್ಕೆ ತಂದಿದ್ದಾರೆ. ಅವರು ಬಹಳ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೂ ಸಹ ನೀವು ಅವರಿಂದನೇ ಒಂದು ದೂರು ತಗೊಂಡು ಸಂಪೂರ್ಣವಾಗಿ ತನಿಖೆ ಮಾಡ್ರಿ. ಏನೇ ಆಗಿರಲಿ, ಈ ಮನೆಗಳು ಏನು ಬೆಂಕಿ ಬಿದ್ದು ಇವತ್ತು ಅದೇನೇನಾಗಿದೆ, ಒಂದು ವೇಳೆ ಆ ಮನೆಗಳು ವಾಸ ಮಾಡೋಕ್ಕೆ ಯೋಗ್ಯವಿಲ್ಲ ಅಂತ ಹೇಳಿದ್ರೆ ಆ ಮನೆಗಳನ್ನ ಮತ್ತೆ ಸರಿ ಮಾಡಿಕೊಡುವಂಥದ್ದು ಅದು ಒಬ್ಬ MLA ಆಗಿ ನನ್ನ ಕೆಲಸ, ಅದನ್ನು ನಾನು ಮಾಡ್ತೇನೆ. ದೇವರು ದೊಡ್ಡವನು, ತಾಯಿ ರಾಜರಾಜೇಶ್ವರಿ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಅದು ಬಿಟ್ಟು ಮಿಕ್ಕಿದ್ದು ಏನೇ ತೊಂದರೆ ಆದರೂ ಅದನ್ನು ನಾವು ನೋಡೋಣ. ಇವತ್ತು ಎದುರುಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ ಎದುರುವಂಥದ್ದು ಬೇಡ. ಧೈರ್ಯವಾಗಿರಿ. ನಿಮ್ಮ ಜೊತೆಗೆ ನಿಮ್ಮ ಮುನಿರತ್ನ ನಿಮ್ಮ ಕಷ್ಟದಲ್ಲಿ ಯಾವಾಗಲೂ ಇರ್ತಾನೆ. ಎಲ್ರಿಗೂ ಒಳ್ಳೇದಾಗಲಿ. ಆ ಭಗವಂತನಲ್ಲಿ ಯಾವುದು ಜೀವಹಾನಿ ಆಗಿಲ್ವಲ್ಲ, ಅದಕ್ಕೆ ನಾವು ಸಂತೋಷ ಪಡೋಣ. ಎಲ್ರಿಗೂ ಒಳ್ಳೇದಾಗಲಿ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಸುಮಾರು 11ಕ್ಕೂ ಹೆಚ್ಚು ಮನೆಗಳು ಇಲ್ಲಿ ಬೆಂಕಿಗೆ ಆಹುತಿಯಾಗಿರೋದು ಏನ್ ಕಾರಣ? ಬೇಕಂತಲೇ ಯಾರು ಕಿಡಿಗೇಡಿಗಳು ಮಾಡಿದ್ದಾರೆ ಅನ್ನುವಂಥ ಅನುಮಾನಗಳು ವ್ಯಕ್ತ ಆಗ್ತಾ ಇರೋದು. ಏನ್ ಹೇಳ್ತಾರೆ ಪೊಲೀಸರು? ಮಧುಕರ್, ಕಳೆದ ರಾತ್ರಿ 2 ಗಂಟೆ 2:15 ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು. ಏನು ನಂದಿನಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೂಲಿನಗರ್ ಆವಾಡಿಗರ ಕಾಲೋನಿ ಏನಿದೆ, ಈ ಒಂದು ಕಾಲೋನಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಈ ಮನೆಗಳೇನಿದೆ ಎಲ್ಲವೂ ಕೂಡ ಸಣ್ಣ ಸಣ್ಣ ಮನೆಗಳು. ಮನೆಗಳ ಮೇಲೆ ಟೆರೇಸ್ ಏನಿದೆ, ಆ ಟೆರೇಸ್ ಮೇಲೆ ಒಂದಷ್ಟು ಜನ ಈ ಸ್ಪಾಂಜ್ ರೀತಿಯಾದಂತಹ ವಸ್ತುವನ್ನ ಇಟ್ಕೊಂಡಿದ್ದಾರೆ. ಬೇರೆ ಬೇರೆ ಕೆಲಸಗಳಿಗೆ, ಅಂದ್ರೆ ಅವರ ಕಸುಬುಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ಸ್ಪಾಂಜ್ ಏನಿದೆ ಅದನ್ನ ಮನೆಗಳ ಮೇಲೆ ಜೋಡಿಸಿ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಅದು ಮನೆ ಒಳಗಡೆ ಇಟ್ಕೊಂಡ್ರೆ ಜಾಗ ಸಾಕಾಗಲ್ಲ ಅಂತೇಳಿ ಅವರು ಮನೆಗಳ ಮೇಲೆ ಇಟ್ಕೊಂಡಿದ್ದಾರೆ. ಹೀಗಾಗಿ ಅಲ್ಲಿ ಎಲ್ಲೋ ಒಂದು ಕಡೆ ಯಾವ್ದೋ ಶಾರ್ಟ್ ಸರ್ಕ್ಯೂಟ್ ಆಗೋ ಅಥವಾ ಏನೋ ರೀತಿಯಲ್ಲಿ ಬೆಂಕಿ ಹತ್ಕೊಂಡು ರಾತ್ರಿ 2:30 ಸುಮಾರಿಗೆ ಒಂದು ಘಟನೆ ನಡೆದಿರುವಂತದ್ದು. ಆದ್ರೆ ಇಲ್ಲಿನ ಸ್ಥಳೀಯರು ಆರೋಪ ಮಾಡ್ತಾ ಇರುವಂತ ಪ್ರಕಾರ ಮನೆ ಟೆರೆಸ್ ಗಳಿಗೆ ಯಾಕೆ ಬೆಂಕಿ ಹತ್ಕೊಳ್ಳುತ್ತೆ, ಹತ್ಕೊಂಡ್ರೆ ಮನೆ ಒಳಗಡೆ ಹತ್ಕೋಬೇಕು, ಮನೆ ಟೆರೆಸ್ ಗಳಿಗೆ ಯಾಕೆ ಬೆಂಕಿ ಬಿದ್ದಿದೆ ಅಂತ ಹೇಳಿ ಅನುಮಾನವನ್ನ ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಯಾರೋ ಒಬ್ರು
ಉದ್ದೇಶ ಪೂರ್ವಕವಾಗಿ ಈ ರೀತಿಯಾಗಿ ಬೆಂಕಿ ಹಚ್ಚಿದ್ದಾರೆ ಅನ್ನುವಂತ ಆರೋಪವನ್ನ ಇಲ್ಲಿನ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಸದ್ಯ ಘಟನೆಯಲ್ಲಿ ಸುಮಾರು 11 ಮನೆಗಳಿಗೆ ಹಾನಿಯಾಗಿರುವಂತದ್ದು. ರಾತ್ರೋರಾತ್ರಿ ಅವರೆಲ್ಲ ಬೀದಿಯಲ್ಲೇ ಮಲಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸುಮಾರು 11 ಮನೆಗಳಿಗೆ ಹಾನಿ ಆದ್ರೆ ಸುಮಾರು 11 ಬೈಕ್ಗಳು ಜೊತೆಗೆ ಅಲ್ಲಿ ಒಂದೆರಡು ಗೂಡ್ಸ್ ಆಟೋಗಳು ಏನಿದ್ವು ಆ ಎಲ್ಲವೂ ಕೂಡ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಘಟನಾ ಸ್ಥಳಕ್ಕೆ ನಂದಿನಿ ಲೇಔಟ್ ಪೊಲೀಸರು ಈಗಾಗಲೇ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿರುವಂತದ್ದು. ಘಟನೆ ಸಂಬಂಧ ಒಂದು ಪ್ರಕರಣವನ್ನು ಕೂಡ ಈಗಾಗಲೇ ದಾಖಲು ಮಾಡಿಕೊಂಡು ತನಿಖೆಗೆ ಮುಂದಾಗಿರುವಂತದ್ದು. ಜೊತೆಗೆ ಅಲ್ಲಿನ ಸ್ಥಳೀಯ ಏನು ಶಾಸಕರಾದಂತಹ ಮುನರತ್ನವರು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನ ಮಾಡಿರುವಂತದ್ದು. ಜೊತೆಗೆ ಯಾರಿಂದ ಆಯ್ತು ಅನ್ನೋದರ ಕುರಿತು ತನಿಖೆಗೂ ಕೂಡ ಆಗ್ರಹವನ್ನ ವ್ಯಕ್ತಪಡಿಸಿರುವಂತದ್ದು. ಮಧುಕರ್. ಓಕೆ, ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ಗೆ. ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಕಳೆದ ರಾತ್ರಿ ನಡೆದಿರುವಂಥ ಘಟನೆ ಇದು. ರಾಜಧಾನಿ ಬೆಂಗಳೂರಲ್ಲಿ ನಂದಿನಿ ಲೇಔಟ್ನ ಹವಾಡಿಗರ ಕಾಲೋನಿಯಲ್ಲಿ ನಡೆದಿರುವಂಥ ಅಗ್ನಿ ದುರಂತ ಇದು. ತಡರಾತ್ರಿ 2 ಗಂಟೆ ವೇಳೆಗೆ ಏಕಾಏಕಿಯಾಗಿ ಬೆಂಕಿ ಕಾಣಿಸ್ಕೊಂಡಿದೆ. ಮನೆ ಮೇಲೆ ಇಟ್ಟಿದ್ದಂತಹ ಸ್ಪಾಂಜಿನಂಥ ವಸ್ತುಗಳಲ್ಲಿ ಆರಂಭದಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಅದು ಸುಮಾರು 11 ಮನೆಗಳಿಗೆ ಆವರಿಸಿಕೊಳ್ಳುತ್ತೆ. ಅದರ ಜೊತೆಗೆ ಹಲವಾರು ಬೈಕ್ಗಳು ಕೂಡ, ಸುಮಾರು 11 ಬೈಕ್ಗಳು ಜೊತೆಗೆ ಒಂದಷ್ಟು ಗೂಡ್ಸ್ ಆಟೋಗಳು ಕೂಡ ಬೆಂಕಿಗೆ ಸುಟ್ಟು ಕರಕಲಾಗಿದೆ. ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸೊ ಹೀಗಾಗಿ ಇದ್ಯಾರೋ ಕಿಡಿಗೇಡಿಗಳು ಬೇಕಂತಲೇ ಎಸಗಿರುವಂಥ ಕೃತ್ಯ ಅನ್ನುವಂಥ ಅನುಮಾನಗಳನ್ನು ಸ್ಥಳೀಯರು ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ ತಮ್ಮ ತನಿಖೆಯನ್ನು ಆರಂಭಿಸಿದ್ದಾರೆ. ಹಾನಿಗೊಳಗಾಗಿರುವಂಥ ವಾಹನಗಳ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಹೋಗಿದೆ. ಸುಮಾರು 11 ಬೈಕ್ಗಳು, ಅದರ ಜೊತೆಗೆ ಗೂಡ್ಸ್ ಆಟೋಗಳು ಕೂಡ ಇಲ್ಲಿ ಬೆಂಕಿಯಿಂದಾಗಿ ಸುಟ್ಟು ಕರಕಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.